ನೀವೇನಾದ್ರೂ ಕಾಲೇಜ್ಗೆ ಚಕ್ಕರ್ ಹಾಕ್ತಾ ಇದ್ರೆ ಇನ್ ಮುಂದೆ ಹುಷಾರಾಗಿರಿ. ಯಾಕೆಂದ್ರೆ ನಿಮ್ಮ ಅಟೆಂಡೆನ್ಸ್ ಅನ್ನ ಮೊಬೈಲ್ ನಲ್ಲಿ ಹಾಕ್ಲಾಗತ್ತೆ. ಒಂದು ಕ್ಲಾಸ್ ಅಟೆಂಡ್ ಮಾಡಿ ಇನ್ನೊಂದು ಕ್ಲಾಸ್ ನಿಂದ ಬಂಕ್ ಹೊಡೆದ್ರೆ ನಿಮ್ ಮನೆಗೆ SMS ಹೋಗುತ್ತೆ. ಹೇಗೆ ಅಂತೀರಾ? ಈ ಸ್ಟೋರಿ ನೋಡಿ. ವಿದ್ಯಾರ್ಥಿಗಳೇ ಹುಷಾರ್, ಇನ್ ಮುಂದೆ ಮೊಬೈಲ್ ನಲ್ಲಿ ಅಟೆಂಡೆನ್ಸ್ ಸಿಗುತ್ತೆ. ಬಂಕ್ ಮಾಡಿದ್ರೆ ನಿಮ್ಮ ಮನೆಗೆ SMS ಹೋಗುತ್ತೆ. ಕಾಲೇಜ್ಗಳಲ್ಲಿ ಮೊಬೈಲ್ ಬ್ಯಾನ್ ಮಾಡಿದ್ರು ಯಾವ ಪ್ರಯೋಜನವಾಗಿಲ್ಲ. ಕದ್ದು ಮುಚ್ಚಿ SMS ಮಾಡೋದು, ಗೇಮ್ಸ್ ಆಡೋದು, ಮಾತಾಡೋದು ಏನು ಕಡಿಮೆ ಆಗ್ಲಿಲ್ಲ. ಅದಕ್ಕೆ ಶೇಷಾದ್ರಿಪುರಂ ಕಾಲೇಜು ಆಡಳಿತ ಮಂಡಳಿ ಮುಳ್ಳನ್ನ ಮುಳ್ಳಿನಿಂದಲೇ ತೆಗೆಯೋಕೆ ಒಳ್ಳೆ ಟ್ರಿಕ್ಸ್ ಯೂಸ್ ಮಾಡಿದೆ. ಅದೇನಪ್ಪ ಅಂದ್ರೆ ಇನ್ ಮುಂದೆ ಮೊಬೈಲ್ ಫೋನ್ ನಲ್ಲಿ ಅಟೆಂಡೆನ್ಸ್ ರಿಜಿಸ್ಟರ್ ಮಾಡಲಾಗುತ್ತೆ. ಶಾಲೆಗೆ ತಪ್ಪಿಸಿಕೊಂಡು ಓಡಾಡೋ ಕಳ್ಳ ಕುದುರೆಗಳಿಗೆ ಲಗಾಮ್ ಹಾಕಲು ಈ ನೂತನ ತಂತ್ರವನ್ನ ಕಂಡುಹಿಡಿದಿದೆ. ಒಂದು ಕ್ಲಾಸ್ ಅಟೆಂಡ್ ಆಗಿ ಇನ್ನೊಂದು ಕ್ಲಾಸ್ ಚಕ್ಕರ್ ಹೊಡೆದ್ರೆ ಸಾಕು, ನೀವು ಆಬ್ಸೆಂಟ್ ಆಗಿರೋದು ನಿಮ್ಮ ಮನೆ ಫೋನ್ ಸೌಂಡ್ ಮಾಡುತ್ತೆ. ಇಷ್ಟೇ ಅಲ್ಲ, ಕ್ಲಾಸ್ ನಲ್ಲಿ ನಡೆಸೋ ಟೆಸ್ಟ್ ಮತ್ತು ಎಕ್ಸಾಮ್ ಗಳನ್ನ ಮೊಬೈಲ್ ಫೋನ್ ನಲ್ಲಿ ಬರೆಸಲಾಗುತ್ತೆ. ಎಕ್ಸಾಮ್ ಬರೆದು ಸ್ವಲ್ಪ ಸಮಯದಲ್ಲೇ ಮಾರ್ಕ್ಸ್ ಕೂಡ ಸಿಕ್ಕಿಬಿಡುತ್ತೆ. ನಮಗೆ ಸ್ಟೂಡೆಂಟ್ಸ್ ಹೆಸರಿರುತ್ತೆ, ಆಮೇಲೆ ಅವ್ರದ್ದು ರಿಜಿಸ್ಟರ್ ನಂಬರ್ ಕೂಡ ಇರುತ್ತೆ ಇದರಲ್ಲಿ. ಸೊ ಅದರಿಂದ ನಮಗೆ ಅಟೆಂಡೆನ್ಸ್ ನಾವು ಕ್ಲಾಸಲ್ಲಿ ಕ್ವಿಕ್ಕಾಗಿ ಓದ್ತೀವಿ. ನಾವು ಯಾರ್ಯಾರು ಆಬ್ಸೆಂಟ್ ಆಗಿರ್ತಾರೋ ಅದನ್ನು ನಾವು ಅನ್ಮಾರ್ಕ್ ಮಾಡ್ತಾ ಹೋಗ್ತೀವಿ. ಇವಾಗ ನಮಗೆ ಎನಿ ಇನ್ಸ್ಟೆಂಟ್ ಯಾವ ಮೊಮೆಂಟ್ ಈಗಲೇ ಬೇಕು ಅಂತಂದ್ರೂ ನಮ್ಗೆ ಅದು ಕನ್ಸಾಲಿಡೇಟೆಡ್ ರಿಪೋರ್ಟ್ ನಮಗೆ ಸಿಗುತ್ತೆ. ನಮಗೆ ನಾವು ಏನು ಮೊಬೈಲ್ ಟೆಸ್ಟ್ ಬರೀತೀವಿ, ಸೊ ದಟ್ ಈಸ್ ನಾಟ್ ಟೈಮ್ ಕನ್ಸ್ಯೂಮಿಂಗ್ ಕಂಪೇರ್ಡ್ ಟು ದ ಥಿಯರಿ ಈಸ್ ವೆರಿ ಟೈಮ್ ಕನ್ಸ್ಯೂಮಿಂಗ್. ದಿಸ್ ಮೊಬೈಲ್ ಟೆಸ್ಟ್ ಈಸ್ not time consuming. ಇಂಟರ್ನೆಟ್ ಪ್ಲಾಟ್ಫಾರ್ಮ್ ಆನ್ ಮೊಬೈಲ್ ನ ಈ ಹೊಸ ಟೆಕ್ನಾಲಜಿಯಿಂದ ವಿದ್ಯಾರ್ಥಿಗಳಿಗೆ ಎಕ್ಸಾಮ್ ಬರೆಯೋ ಸಮಯ ಉಳಿತಾಯವಾಗುತ್ತೆ. ಜೊತೆಗೆ ರಿಸಲ್ಟ್ ಗಾಗಿ ತಿಂಗಳುಗಟ್ಟಲೆ ಕಾಯೋ ಟೆನ್ಷನ್ ತಪ್ಪುತ್ತೆ. ಎಕ್ಸಾಮ್ ಮಲ್ಟಿಪಲ್ ಚಾಯ್ಸ್ ನಲ್ಲಿರೋದ್ರಿಂದ ಇದರಿಂದ ಮೇನ್ ಎಕ್ಸಾಮ್ಗೆ ಮತ್ತಷ್ಟು ಸುಲಭವಾಗುತ್ತೆ. ವಿದಿನ್ 15 ಮಿನಿಟ್ಸ್ ಎಲ್ಲ ಕ್ವಶನ್ಸ್ ಎಲ್ಲ ಅಟೆಂಪ್ಟ್ ಮಾಡಿಬಿಟ್ಟು ನಾವು ಇದು ಮಾಡ್ಬೋದು. ನಾವು ಯಾವಾಗ ಎಕ್ಸಾಮ್ ಕೊಡ್ತೀವೋ ಅದೇ ಸಬ್ಮಿಟ್ ಮಾಡಿದ ತಕ್ಷಣ ನಾವು ನಮ್ಮ ಸ್ಕೋರ್ಸ್ನ ಅವಾಗಲೇ ನೋಡ್ಬೋದು, ತಕ್ಷಣಕ್ಕೆ ನೋಡ್ಬೋದು. ಅಂದರೆ ಕಾಪಿಂಗ್ ಡಿಕ್ರೀಸ್ ಆಗುತ್ತೆ, ಕಾಪಿ ಮಾಡೋಕ್ಕಾಗಲ್ಲ. ಆಮೇಲೆ ಈ ಕ್ವಶನ್ಸ್ 30 ಕ್ವಶನ್ಸ್ ಇರುತ್ತೆ. ಅದರಲ್ಲಿ ನಾವು ಎಷ್ಟು ಆನ್ಸರ್ ಮಾಡ್ತೀವೋ, ಅಂದರೆ ನಮ್ಮ ನಾಲೆಜ್ ಎಷ್ಟು ಡೆಪ್ತ್ ನಾಲೆಜ್ ಎಷ್ಟು ತಿಳ್ಕೊಂಡಿರ್ತೀವೋ ಅದ್ರ ಬಗ್ಗೆ ನಮ್ಗೆ ಗೊತ್ತಾಗುತ್ತೆ. ಈ ಸಾಫ್ಟ್ವೇರ್ ಕಂಡುಹಿಡಿದಿದ್ದು ಹೈಫೋಮ್ ಕಂಪನಿ. ಪ್ರಪ್ರಥಮವಾಗಿ ಈ ಟೆಕ್ನಾಲಜಿಯನ್ನ ಅಳವಡಿಸಿಕೊಂಡಿರೋ ಹೆಮ್ಮೆ ಶೇಷಾದ್ರಿಪುರಂ ಕಾಲೇಜಿಗೆ ಸಲ್ಲುತ್ತೆ. ಈ ಟೆಕ್ನಾಲಜಿ ಚಕ್ಕರ್ ಹೊಡೆಯೋ ವಿದ್ಯಾರ್ಥಿಗಳಿಗೆ ಬಿಸಿ ತುಪ್ಪವಾಗಿ ಪರಿಣಮಿಸಿದೆ. ಕಸ್ತೂರಿ ಮೆಟ್ರೋ, ಬೆಂಗಳೂರು.